ನಕ್ಕೆ ನಾಳೆ ಸಂಡೇ ಫುಲ್ ರಜಾ, ನೋ ಜಿಮ್. ಚಂದನ್ ಚೇಂಜಿ ಅವರು ತಲೆ ಮೇಲೆ ಕೈ ತುಂಬ ಕೂತವ್ರೆ, ಹೇಳ್ಕೊಡ್ತಾವನೆ ಮಗ ಪಾಪಿ. 2 3 ನೋಡ್ ಮತ್ತೆ ಏನಾಗತ್ತಂತೆ. ಇವತ್ತೇ ನಿನಗೆ ಬರ್ಬೇಕಾ? ಹೇ ಎಲ್ಲರಿಗೂ ಹಾಯ್. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು ಕುಡಿದು ಅಷ್ಟೊತ್ತಿಗೆ ನಮ್ಮ ಪಾರ್ಟ್ನರ್ ಬಂದರು. ಪಾರ್ಟ್ನರ್ ಜೊತೆ ಇಬ್ಬರು ಒಂದು ಕಾಫಿ ಕುಡಿದು ವರ್ಕೌಟ್ ಹೊರಟ್ವಿ. ಸಿಕ್ಕಾಬಟ್ಟೆ ಚಳಿ ಬೆಂಗಳೂರು. ಡೇ 4ಗೆ ಕಾಲಿಟ್ಟಿದ್ದೀನಿ. ಡೇ 4 ರನ್ ಆಗ್ತಿದೆ. ನೋಡೋಣ ಇವತ್ತು ಸೇಮ್ ಮಿಕ್ಸ್ ವರ್ಕೌಟು. ಯಾರ್ಯಾರು ಬಂದಿದ್ದಾರೆ ಗೊತ್ತಿಲ್ಲ ಜಿಮ್ಮಲ್ಲಿ, ತಿಳಿಸಿ. ಜಿಮ್ ಹೋಗಿದ ತಕ್ಷಣ 5 ನಿಮಿಷ ಸೈಕ್ಲಿಂಗ್ ಮಾಡಿ ಫ್ರೀ ಎಕ್ಸರ್ಸೈಸ್ ಮಾಡಿಕೊಂಡು 100 ಸ್ಕ್ವಾಟ್ಸ್ ಹೊಡೆದು ಲೆಗ್ ವರ್ಕೌಟ್ ಸ್ಟಾರ್ಟ್ ಮಾಡಿದ್ವಿ. ಟೋಟಲ್ ಲೆಗ್ಗೆ 2 ವರ್ಕೌಟ್ಸ್ ಮಾಡ್ಕೊಂಡ್ವಿ, ಹಾಗೆ ಬ್ಯಾಕ್ಗೂ ಕೂಡ 2 ವರ್ಕೌಟ್ ಮಾಡ್ಕೊಂಡ್ವಿ. ಇದಾಗಿದ ತಕ್ಷಣ ಬೈಸಿಪ್ಸ್ ಕೂಡ 2 ವರ್ಕೌಟ್ ಮಾಡಿಕೊಂಡು ಹಾಗೆ ಬಾಡಿನ ಸ್ವಲ್ಪ ಫ್ಲೆಕ್ಸ್ ಮಾಡಿಕೊಂಡು ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ನಕ್ಕೆ ನಾಳೆ ಸಂಡೇ ಫುಲ್ ರಜಾ, ನೋ ಜಿಮ್. ವಾಕಿಂಗ್ ಹೋಗ್ತೀನಿ ಅನ್ಕೊಂಡು ತಿಂಡಿ ಮಾಡಕ್ ಹೋಗ್ತಾನ ಒಬ್ನೇ. ಬರೀ ಇಂತದೆಯಾ. ಇಲ್ಲಿ ಫ್ರೆಂಡ್ಸ್ ಜಾಸ್ತಿ ಇದೆಯಲ್ವಾ, ಸ್ವಲ್ಪ ಇವಾಗ ಎಲ್ಲ ಹೋಗೋದು 12 ಗಂಟೆ ಆಗುತ್ತೆ. ಕೀರ್ತಿ ಇವನು ಮಾತಾಡ್ಕೊಂಡು ಕೀರ್ತಿ ಮಗ ಕೀರ್ತಿ ಫಸ್ಟ್ ಹೋಗ್ತೀನಿ ಅಂತ ಹೋಗಿರ್ತಾನೆ, ಇವನು ಆಮೇಲೆ ಹೋಗಿರ್ತಾನೆ ಅನ್ಕೊಂಡು ಹೋಯ್ತಾ ಇರ್ತಾನೆ. ಇವಾಗ ನೈಟ್ ಅಲ್ಲಿ ತಿಂದ ನಾನ್ ವೆಜ್ ತಿಂದಿ. ಪ್ರಾಮಿಸ್ ಮಾಡಪ್ಪ ತಿಂಡಿ ತಿನ್ಕ ಬರಲಿ ಇವಾಗ ಅಂತ ನೋಡಿ, ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಬೆಳಿಗ್ಗೆ ಎಲ್ಲ ದೇವ್ರ ದರ್ಶನ ಆಯಿತು. ಆಂಜನೇಯ ದೇವಸ್ಥಾನ ಮತ್ತು ಇವಾಗ ವೆಂಕಟೇಶ್ವರ ದೇವಸ್ಥಾನ. ಅಷ್ಟೊತ್ತು ಮಂಜು ರಾಜು ಅವರಲ್ಲಿ ಅದೊಂದಿಬ್ಬರು ಬರ್ತಿದ್ದಾರೆ. ವರ್ಕೌಟ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಟಿಫನ್ ಮಾಡಿಕೊಂಡು ಮನೆಗೆ ಬಂದ್ವಿ. ಅವರು ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗ್ ಹೋಗಿದ್ದಾರೆ. ನಮ್ಮ ಚಂದನ್ ಚೇಂಜಿ ಅವರು ತಲೆ ಮೇಲೆ ಕೈ ತುಂಬ ಕೂತವ್ರೆ. ಕೀರ್ತಿರಾಜ್ ಅವರು ಆರಾಮ್ಸಿಗೆ ಚಿಂತೆ ಇಲ್ಲದೆ ಸಾಂಗ್ ಕೇಳ್ಕೊಂಡು ಖುಷಿಯಾಗಿ ಹ್ಯಾಪಿಯಾಗಿ ರೀಲ್ಸ್ ನೋಡ್ಕೊಂಡು ಮನರಂಜನೆ ಪಡ್ಕೋತಿದ್ದಾರೆ. ನೋಡಕಷ್ಟೇ ಚಿಕ್ಕ ಹುಡುಗ, ಬಟ್ ಆಡ ಗೇಮ್ ಎಲ್ಲ ದೊಡ್ಡ ಗೇಮ್ಸ್ಗಳು. ತೋರಿಸಿ ಯಾವ ಗೇಮ್ ಆಡ್ತಿದ್ದೆ ಮೊಬೈಲಲ್ಲಿ. ಬಾತ್ರೂಮ್ ಹತ್ರ ಓಡ್ತಾವನೆ ಇವನು, ಪಾಪ ಹುಡುಗನಿಗೆ ಹೇಳ್ಕೊಡ್ತಾವನೆ ಮಗ ಪಾಪಿ. ಯಾರು ನಾನು ಮುಗಿತಲ್ಲ ಕ್ಲೀನಾಗಿ ತೋರಿಸ್ತಾನೆ. ನೋಡಿದ್ರು ಬ್ಲಾಗ್ ಅಲ್ಲಿ ಕ್ಲೀನಾಗಿ ನೀನು ಹೇಳ್ತಿರೋದು ಹಿಂಗ ಆಡ್ಬೇಕು ಹಂಗ ಆಡ್ಬೇಕು ಅಂತ ನೋಡಿ. ಕ್ಯಾಮ್ರಾ ಈ ಕಡೆ ತಿರ್ಸ್ತೀನಿ ಹಿಂಗೆ. ಗಿಂಬಲ್ ಸಿಸ್ಟಮ್. ಹಾಯ್ ಮಾಡು ಅಪ್ಪು ಅಲ್ಲಿ. ಹಾಡು ಹೇಳೊಂದು ಅಣ್ಣ, ಸೌಂಡ್ ಕಮ್ಮಿ ಕೊಡಿ. ಹೇಳು ಹೇಳು. ಬಾಯ್ಲಿ ತಗಿ. ಇವತ್ತೇ ನಿನಗೆ ಬರ್ಬೇಕಾ? ಎಷ್ಟು ಚೆನ್ನಾಗಿ ಹಾಕ ನೋಡಿ ಕುಂಕುಮ. ಕಣ್ಣು ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಹೇಳು. ರೆಡಿ. ಯಪ್ಪ ಏನ ಫುಲ್ ಹೇಳ್ತಾವನೆ. ನೀವ್ ಹೇಳ್ಕೊಟ್ಟಿರೋದಾ? ಸಕ್ಕತ್ತಾಗಿ ಹೇಳ್ತಾವನಪ್ಪ ಫುಲ್ಲು. ಅದೂನು ಬೊಂಬೆ ಹೇಳುತ್ತೈತೆ ಯಪ್ಪ. ಕರೆಕ್ಟ್ ಗೊತ್ತಿರೋದು ಇಬ್ರೆ ಆರ್ಟಿಸ್ಟ್ ಗಳು, ಗೊತ್ತಿರೋದು ಇಬ್ರೆ. ಒಂದು ಅದು ಯಾರ ಮಗನೇ ಅದು ಅಪ್ಪು. ಇನ್ನೊಂದು ಇರು ಒಂದು ಸೆಕೆಂಡ್ ಮಗನೇ ತೋರಿಸ್ತೀನಿ ಇಲ್ಲಿ. ಯಾರು ಹೇಳ್ಬೇಕು? ನನ್ನ ಪ್ರಕಾರ ಯಾರನ್ನ ಹೇಳ್ಬೋದು ಅವನು ಅಂದ್ರೆ ಒಂದ್ ನಿಮಿಷ ರೀ. ಮಗನೇ ಯಾರಿದು? ಇದು ಬಿಗ್ ಬಾಸ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನೀ ದೊಡ್ಡನಾದ್ಮೇಲೆ ಎಲ್ಲಿ ಹೋಗ್ತೀಯಾ?
ಗೀತಾಂಜಲಿ ಜೊತೆ ಹೋಯ್ತೀಯಾ? ಸೂಪರ್ ಬಿಡಿ ಸರ್ ನೀವು. ಹ್ಯಾಟ್ಸ್ ಆಫ್ ಟು ಯು ನಿಮ್ ಟ್ಯಾಲೆಂಟ್ಗೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು, ರಿಯಲಿ ಹ್ಯಾಟ್ಸ್ ಆಫ್ ಸರ್. ಯಾರು? ಹಾ ಡಿ ಬಾಸ್ ಕಿಚ್ಚ ಮಗನೇ ಅದು ಕಿಚ್ಚ ಅನ್ನು ಕಿತ್ತ ಯಪ್ಪ ಹಾಡ್ ಮಾತ್ರ ಸಖತ್ತಾಗಿ ಹೇಳ್ದಣ. ಇನ್ನ ಆಗಿಲ್ಲ. ಹಾ ಏನ್ ಟ್ಯಾಟು? ಕ್ಯಾಟ್ ಕೇಳ್ತಿದ್ಯಾ? ಇರೋ ತಗೋ ಹಾಕೋ ಅವ್ರಿಗೆ, ತಗೋ ಹಾಕೋಬಿಡು. ಎಷ್ಟು ಚೆನ್ನಾಗಿತ್ತು ಹೆಲಿಕಾಪ್ಟ್ರು. ಇದನ್ನ ಆಟ ಆಡುವಂತ ಕೊಟ್ರೆ ಎಲ್ಲ ಓಪನ್ ಮಾಡಿ ಹೊಡೆದಾಕ್ಬಿಟ್ಟು ಪಾರ್ಟ್ಸ್ಗಳೆಲ್ಲ ಸಪ್ರೇಟ್ ಮಾಡಾಕ್ಬಿಟ್ಟವನೆ. ಏನು ಮಾಡೋದು ಇವಾಗ ಇವನಿಗೆ? ಏನು ಮಾಡೋದು? ಎಲ್ಲ ಹೊಡೆದಾಕ್ಬಿಟ್ಟಿದ್ಯಲ್ಲ ಇವಾಗ. ಈ ಶರ್ಟ್ ಕೊಡಿ, ಶರ್ಟ್ ಬೇಕು ನನಗೆ. ಕೊಡು ಶರ್ಟು, ಬಿಚ್ಚು ಶರ್ಟ್ ಕೊಡು. ನಂಗೆ ಬೇಕು ಶರ್ಟ್ ಇವಾಗ. ನೀ ಸಖತ್ತಾಗೈತೆ. ಎಲ್ಲಿ ತಗೊಂಡೆ? ನಾಚಿಕತ್ತಲ್ಲಿ ಯಾವ ಕಡೆ ಹೊಟ್ಟೆ ನೀ? ಯಾವ ಕಡೆ ಹೊಟ್ಟೆ? ನಮ್ಮ ಮನೆ ಜೊತೆ ಹೋಗಿ ಒಂದು ಜ್ಯೂಸ್ ಕುಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ನಮ್ಮ ರಾಜು ಅವರು ಬಂದಿದ್ರು. ಎಲ್ಲೆಲ್ಲಿ ಹೋಗೋದವ? ಎಲ್ಲೆಲ್ಲಿ ಹೋಗಿದ್ರು ರಾಜು? ಅವ್ರು ಇಲ್ಲಿ ಮಿಕ್ತರು ರಾಜ್ಕುಮಾರ್ ಸಮಾಧಿ, ಓರಿಯನ್ ಮಾಲ್ ಅಲ್ಲೆಲ್ಲ ಅಡ್ಡಾಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು. ಹೌದಾ? ಒಳ್ಳೆ ಫೋಟೋ ಶೂಟ್ ಮಾಡಿದ್ರೆ ಹಾಗಾದ್ರೆ. ನಾನು ಹಂಗೂ ಏನ್ ಇಷ್ಟದಾರು ಬರ್ಲಿವಲ್ಲ ಅಂತ ನೋಡ್ತಾ ಇದ್ದೆ. ಮತ್ತೆ ಇನ್ನೆಲ್ಲೆಲ್ಲಿ ಹೋಗಿದ್ರಿ? ಅಂದ್ರೆ ಎಲ್ಲೆಲ್ಲಿ ಹೋಗಿದ್ರಿ? ಫುಲ್ ಸುತ್ತಾ ಇದ್ರೆ ಬೆಂಗಳೂರು ಹೋಗಿ 3 ಅವರ್ ಬಿಟ್ಕೊಂಡ್ ಬಂದವ್ರೆ. ನಾನು ಎಡಿಟಿಂಗ್ ಅನ್ಕೊಂಡು ಎಲ್ಲೂ ಹೋಗೇ ಇಲ್ಲ. ಎಲ್ಲೆಲ್ಲಿ ಹೋಗಿದ್ರಿ? ಇಲ್ಲ ಮಾಲ್ಗೆ ಹೋಗಿದ್ವ. ಏನೇನ್ ತಗೊಂಡೆ? ಮುರಿದೋಗಿದ್ದದ ಅಲ್ಲಿ ಬೀನ್ ಬೇಕು ಹಾಕೋಬಿಡು. ಮಾಲ್ ಹೋಗಿದ್ವಿ, ಫೋಟೋಸ್ ತಕೊಂಡ್ವಿ, ಬಂದ್ವಿ. ಓಕೆ. ರಾಜು ಗರ್ಲ್ ಫ್ರೆಂಡ್ ಇರೋದು ಗೊತ್ತಾ ನಿಂಗೆ? ಗರ್ಲ್ಸ್ ಫ್ರೆಂಡ್ಸ್ ನನಗೆ ಗೊತ್ತಿಲ್ದೇನೆ ಅಷ್ಟೊಂದು. ನನ್ನ ಪ್ರಕಾರ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ನಾನು ಅನ್ಕೊಂಡಿದ್ದೆ. ಫ್ರೆಂಡ್ಸ್ ಅಷ್ಟೇ. ಫ್ರೆಂಡ್ಸ್ ಅಂದ್ರೆ ಗರ್ಲ್ ಫ್ರೆಂಡ್ಸ್ ಅಷ್ಟೇ, ಗರ್ಲ್ ಫ್ರೆಂಡ್ಸ್ ಇಲ್ಲ. ಹೌದಾ? ಓಕೆ. ನೋಡ್ ಮತ್ತೆ ಏನಾಗತ್ತಂತೆ. ರಾಜು ವ್ಲಾಗ್ ಕಟ್ಜು ನೋಡಿ. ಇವ್ರ ಫೋಟೋ ತೆಗ್ದಿಲ್ಲ ಅಂದ್ಬಿಟ್ಟು ರಾಜು ನೀನ್ ಯಾಕೆ ಫೋಟೋ ತೆಗಿದ್ಯಾ? ಅವ್ರಿಗೆ ನೀನ್ ಒಬ್ಬನ್ ಮಾತ್ರ ತಗೊಬಂದಿದ್ದೆ. ರಾಜು ತಗೊಟ್ಬಿಡೋದಾನೆ ಫೋಟೋ ಅವ್ರಿಗೆ. ರಾಜು ಬಾಯ್. ರಾಜು ಎಲ್ಲ ಹೋಗ್ರಿ, ಆರಾಮ್ಸೆ ಹೊರಡ್ರಿ. ಜೋಪಾನ. ಬಾಯ್ ಮಂಜು ಬ್ರೋ. ಬಾಯ್ ಕರ್ಪಿ. ಬಾಯ್ ರಾಜು. ಬಾಯ್. ರಾಜು ಅಲ್ಬೇಡ ಬಿಡು. ವಿಷ್ಣು ಬ್ರೋ ಅಳ್ತಾವ್ರ. ರಾಜು ನಂಗೆ ಸಾಂಗ್ ನೆನಪಾಗ್ತಿದೆ. ಕೊಟ್ಟ ಮಾತಿಗೆ ತಪ್ಪಲಾರೇನು, ಕೆಟ್ಟ ಯೋಚನೆ ಮಾಡಲಾರೇನು ಅಂತ. ನಡೆದಂತೆ ನುಡಿದಿದ್ದೀಯಾ. ಐ ಅಪ್ರಿಷಿಯೇಟ್. ನೆನ್ನೆ ನೈಟ್ ಬರ್ತೀನಿ ಅಂತ ಹೇಳಿದ, ಇವತ್ತು ಬಂದಿದ್ದೇನೆ. ಇದು ಫ್ರೆಂಡ್ಶಿಪ್ ಕೊಡ್ಬೇಕಾಗಿರೋ ಬೆಲೆ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ನಿನ್ನ ಒಂದು ಮುಖವನ್ನು ತೋರಿಸು. ಸ್ಪೆಕ್ಟಾಕಳಕ್ಕೂ ಬಿಡ್ತಲ್ವಲ್ಲ ಅಂತ ಬೈಕತ್ತವ್ರೆ. ಚಂದು ಫೋನ್ ಬಿಡು. ಚಂದು ಅದು ಹುಡುಗಿ ಕರ್ಕೊಂಡು ಓಡಾಬಿಟ್ಟ ಚಮ್ಮ. ಇದಿಷ್ಟು ನಮ್ಮ ಇವತ್ತಿನ ಬ್ಲಾಗು. ಇನ್ನೊಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.